ಯಾರ್ಯಾರು ಶುಕ್ರ ನಕ್ಷತ್ರ, ಶುಕ್ರನ ಗ್ರಹ, ತುಲಾ ರಾಶಿ, ವೃಷಭ ರಾಶಿ, ಶುಕ್ರ ಲಗ್ನದಲ್ಲಿ ಶುಕ್ರ ಇರುತ್ತೆ, 7ನೇ ಮನೆ ಶುಕ್ರ ಇರುತ್ತೆ, ಇಂಥವರೆಲ್ಲ ಭಾಳ ಸ್ಮಾರ್ಟಾಗಿರ್ತಾರೆ. ಇವರು ಬೇಜಾನ್ ಸಲಹೆ ಕೊಡ್ತಾರೆ, ಆದರೆ ಬೇರೆ ಸಜೆಷನ್ನ ರಿಸೀವ್ ಮಾಡ್ಕೊಳ್ಳಲ್ಲ. ತಂದೆಗೆ ದೋಷ ಅಂತ ಬಂದ ತಕ್ಷಣ, ಸರ್ ನನ್ನಿಂದ ನಮ್ಮ ತಂದೆಗೆ ಯಾಕೆ ಸರಿ ಈ ಥರ, ನನ್ನಿಂದ ನಮ್ಮ ತಂದೆಗೆ ಹಿಂಗಾಗುತ್ತೆ ಸರ್ ಅಂತ ನಮ್ಮ ಹತ್ರ ಬಂದು ಹೇಳ್ತಾರೆ. ನಿಮ್ಮ ಕುಂಡಲಿಯಲ್ಲಿ ಆರೋಗ್ಯ ವ್ಯತ್ಯಾಸ ಅಂತ ಸೂಚನೆ ನೀಡಿದೆ, ಆರೋಗ್ಯನೇ ಕೆಡಿಸ್ತೀನಿ ಅಂತಲ್ಲ. 3ನೇ ಪಾದಕ್ಕೆ ಶುಕ್ರನು ಕೂಡ ಅಧಿಪತಿ, ಆದ್ದರಿಂದ ಭಾಗ್ಯಶಾಲಿಗಳು ಅಂತಲೇ ಹೇಳ್ಬೋದು. ಇವರಿಗೆ ಶ್ರೀಮಂತಿಕೆ ಸುಲಭವಾಗಿ ಒಲಿಯುತ್ತೆ, ಕೆಲವ್ರಿಗೆ ಕಷ್ಟಪಟ್ಟು ಒಲಿಯುತ್ತೆ, ಕೆಲವ್ರಿಗೆ ಸುಲಭವಾಗಿ ಒಲಿಯುತ್ತೆ. ಹೇಗೆ ಅಂತ ಕೇಳುವ ಸುಲಭವಾಗಿ ಒಲಿಯೋದು. 1 ಪಾದ ಇಲ್ಲಿ 3 ಪಾದ ಅಲ್ಲಿ ಅಂದರೆ ರಾಶಿನೇ ಬದಲು. ಉತ್ತರಾಷಾಢ ನಕ್ಷತ್ರದವರೇ ಇರ್ತಾರೆ, ಕ್ಯಾರೆಕ್ಟ್ರ್ ತುಂಬ ಚೇಂಜು. ಈ ನೋಡಿದವ್ರಿಗೆ ನಿಮಗೆ ವ್ಯತ್ಯಾಸ ಆದಾಗ ಜ್ಯೋತಿಷದ ಮೇಲೆ ಅಪನಂಬಿಕೆ ಬರುತ್ತಾನೆ. ಪೂರ್ವಾಷಾಢ ನಕ್ಷತ್ರ. ಪೂರ್ವಾಷಾಢ ನಕ್ಷತ್ರವು ಕೂಡ 4 ಪಾದಗಳು ಧನುಸ್ಸು ರಾಶಿಯಲ್ಲೇ ಬರ್ತದೆ. ನಕ್ಷತ್ರಾಧಿಪತಿ ಶುಕ್ರ, ಅಧಿದೇವತೆ ವಾರುಣಿ ಜಲದೇವತೆ, ಮನುಷ್ಯಗಣ, ವರ್ಗ ಸ್ತ್ರೀ, ಸ್ವಭಾವ ರಜಸ್ಸು, ಗುಣ ಉಗ್ರ, ನಕ್ಷತ್ರ ಬಣ್ಣ ಬಿಳಿ, ಭೂತತತ್ವ ವಾಯು, ಅದೃಷ್ಟವಾರ ಗುರುವಾರ ಮತ್ತು ಶನಿವಾರ, ಅದೃಷ್ಟ ರತ್ನ ಆಕ್ವಾಮೆರೈನ್ ಗ್ರೀನ್ ಅಂತ, ಅದೃಷ್ಟ ಲೋಹ ಬೆಳ್ಳಿ, ನಾಮಾಕ್ಷರಗಳು ಭೂ ಧ ಭ ಢ ಎಲ್ಲ ಮಹಾಪ್ರಾಣಗಳು. ಭೂ ಒಂದು ಅಲ್ಪಪ್ರಾಣ, ಧ ಭ ಢ ಮಹಾಪ್ರಾಣಗಳು. ಅಂದರೆ ಅಲ್ಪಪ್ರಾಣದಲ್ಲೂ ಇಡ್ಬೋದು, ತೊಂದರೆ ಇಲ್ಲ. ಮಂತ್ರ: ಓಂ ರಸಿಮೇಘಾಯ ವಿದ್ಮಹೆ ಪಾಶುಹಸ್ತಾಯ ಧೀಮಹಿ ತನ್ನೋ ವರುಣಃ ಪ್ರಚೋದಯಾತ್. ನಾವಿಲ್ಲಿ ವಾಯುದೇವನನ್ನು ಸ್ಮರಣೆ ಮಾಡ್ತಾ ಇದ್ದೀವಿ. ಶುಕ್ರನಿಗೆ ಜಲದೇವತೆ ವಾರುಣಿ, ಆದ್ದರಿಂದ ವಾಯುವನ್ನು ಸ್ಮರಣೆ ಮಾಡ್ತಾ ಇದ್ದೀವಿ. ಓಂ ರಸಿಮೇಘಾಯ ವಿದ್ಮಹೆ ಪಾಶುಹಸ್ತಾಯ ಧೀಮಹಿ ತನ್ನೋ ವರುಣಃ ಪ್ರಚೋದಯಾತ್. ಈ ನಕ್ಷತ್ರದವರು ಈ ಮಂತ್ರವನ್ನು ಪ್ರತಿ ಶುಕ್ರವಾರ ಸೋಮವಾರ ಬೆಳಗ್ಗೆ ಸಂಜೆ 6 ಬಾರಿ, ಯಾಕೆಂದರೆ ಶುಕ್ರನ ಸಂಖ್ಯೆ 6 ಬಾರಿ ಹೇಳ್ಕೊಳ್ಳಿ. ಏನಾದ್ರು ದೋಷಗಳಿದ್ದರೆ ದೂರ ಆಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಧನುಸ್ಸು ರಾಶಿಯ 4 ಪಾದಗಳು ಧನುಸ್ಸು ರಾಶಿಯಲ್ಲೇ ಬರುತ್ತೆ. ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಮಹಾಮಹಿಮರು ಮನ್ಮಥ, ರಜನೀಶ್ ಅವರು, ಈ ಆಚಾರ್ಯ ರಜನೀಶ್, ಓಶೋ ರಜನೀಶ್ ದಾಖಲೆ ಸಿಕ್ಕಿದೆ. ಉಳಿದ ಮಹನೀಯರ ದಾಖಲೆ ಲಭ್ಯ ಇಲ್ಲ. ಇವರು ನೋಡೋಕ್ಕೆ ಹೇಗಿರ್ತಾರೆ? ತೆಳುವಾದ ನೀಳಕಾಯದವರು, ಸುಂದರವಾದ ದಂತಪಂಕ್ತಿ, ಕಿವಿಗಳು ಉದ್ದ ಇರುತ್ತವೆ ಸ್ವಲ್ಪ, ಈ ಕಿವಿ ಸಣ್ಣ ನಡು, ಸಿಂಹಕಟಿ ಅಂತ ಹೇಳ್ತೀವಿ. ಒಟ್ಟಿನಲ್ಲಿ ಆಕರ್ಷಕ ವ್ಯಕ್ತಿಗಳಾಗಿರ್ತಾರೆ. ಯಾಕೆ ಅಂದರೆ ಈ ನಕ್ಷತ್ರದ ಅಧಿಪತಿ ಶುಕ್ರ. ಯಾರ್ಯಾರು ಶುಕ್ರ ನಕ್ಷತ್ರ, ಶುಕ್ರನ ಗ್ರಹ, ತುಲಾ ರಾಶಿ, ವೃಷಭ ರಾಶಿ, ಶುಕ್ರ ಲಗ್ನದಲ್ಲಿ ಶುಕ್ರ ಇರುತ್ತೆ, 7ನೇ ಮನೆ ಶುಕ್ರ ಇರುತ್ತೆ, ಇಂಥವರೆಲ್ಲ ಭಾಳ ಸ್ಮಾರ್ಟಾಗಿರ್ತಾರೆ. ಶುಕ್ರ ಚೆನ್ನಾಗಿರ್ಬೇಕು ಕುಂಡಲಿಯಲ್ಲಿ, ಅಂಥ ವ್ಯಕ್ತಿಗಳು ಸ್ಮಾರ್ಟಾಗಿರ್ತಾರೆ, ನೆನಪಿರಲಿ. ಇವರ ಸ್ವಭಾವ ತುಂಬ ಬುದ್ಧಿವಂತರಿರ್ತಾರೆ. ಕೆಲಸ ಕಾರ್ಯಗಳಲ್ಲಿ ದಿಢೀರನೇ ತೀರ್ಮಾನಕ್ಕೆ ಬರ್ತಾರೆ. ತುಂಬ ಚೆನ್ನಾಗಿ ವಾದಿಸ್ತಾರೆ. ಎಂತಹವರನ್ನು ತಮ್ಮ ಕಡೆಗೆ ಆಕರ್ಷಿಸಿಕೊಳ್ತಾರೆ. ತಮ್ಮ ಕೆಲಸಗಳನ್ನು ಸಾಧಿಸಿಕೊಳ್ಳುವುದರಲ್ಲಿ ಸಿದ್ಧಹಸ್ತರು. ಇವರು ಬೇಜಾನ್ ಸಲಹೆ ಕೊಡ್ತಾರೆ, ಆದರೆ ಬೇರೆ ಸಜೆಷನ್ನ ರಿಸೀವ್ ಮಾಡ್ಕೊಳ್ಳಲ್ಲ. ಶಂಕದಿಂದ ಬಂತಿರ್ತವೆ ಶ್ರೇಷ್ಠ ಇತರನ್ನು ಬೇರೆಯವರು ಪ್ರೇರೇಪಿಸಿದರೂ ಮಾತ್ರ ಹೊಸ ಆವಿಷ್ಕಾರಗಳಿಗೆ ಕೈ ಹಾಕ್ತಾರೆ. ತಾವಾಗೆ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ, ಯಾರಾದ್ರು ಪುಷ್ ಮಾಡಬೇಕು. ಇವರಿಗೆ ಒಂಥರ ಕಂಫರ್ಟ್ ಝೋನ್ನಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ರಿಸ್ಕ್ ಬೇಡ ಅಂತ. ಆದರೆ ಕೆಲಸಕ್ಕೆ ನಿಂತರೆ ಹೇಗೋ ಮುಗಿಸಿಬಿಡ್ತಾರೆ. ಖ್ಯಾತಿ ಕೀರ್ತಿಗಾಗಿ ಹಂಬಲಿಸ್ತಾರೆ. ಬಂಧು ಬಾಂಧವರಲ್ಲಿ ಪ್ರೀತಿ ವಿಶ್ವಾಸವನ್ನು ಇಟ್ಕೊತಾರೆ. ಪರೋಪಕಾರಿಗಳೂ ಹೌದು. ಧಾರ್ಮಿಕ ಆಧ್ಯಾತ್ಮ ಭಾವನೆಗಳಿರ್ತವೆ. ಈ ನಕ್ಷತ್ರದವರು ಸಾಮಾನ್ಯವಾಗಿ ಚೆನ್ನಾಗಿ ಓದ್ಕೊಂಡಿರ್ತಾರೆ. ವೈದ್ಯಕೀಯ, ಪ್ರೊಫೆಸರ್ಸು, ವಿಜ್ಞಾನ ವಿಭಾಗ, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಇವರು ಉದ್ಯೋಗವನ್ನು ಹೊಂದ್ತಾರೆ. ಸರ್ಕಾರಿ ಸಂಬಂಧದ ಲಾಭ ಕೂಡ ಹೊಂದತಕ್ಕಂಥ ಯೋಗ ಇವರಿಗಿದೆ. 35ರಿಂದ 50ನೇ ವಯಸ್ಸಿನವರೆಗೆ ತುಂಬ ಒಳ್ಳೆ ಕಾಲ ಇರುತ್ತೆ ಇವರಿಗೆ. ವಿವಾಹ ತಡವಾಗಿ ಆಗುವ ಸಾಧ್ಯತೆ ಕೆಲವರಿಗೆ. ಇವರಿಗೆ ಪತ್ನಿ ಕಡೆಯ ಬಂಧುಗಳ ಮೇಲೆ ಒಲವು ಜಾಸ್ತಿ ಇರುತ್ತೆ. ಈಗ ನಕ್ಷತ್ರದವ್ರಿಗೆ ಪತ್ನಿ ಕಡೆಯ ಬಂಧುಗಳ ಮೇಲೆ ಒಲವು ಜಾಸ್ತಿ. ಇವರಿಗೆ ವಿವಾಹ ನಂತರ ಅಭಿವೃದ್ಧಿ ಅನುಕೂಲಗಳಿರ್ತವೆ.
ಪತ್ನಿಯಿಂದ ಸುಖ ಶಾಂತಿ ಲಭಿಸುತ್ತೆ. ಕೆಲವರಿಗೆ ಈ ಯೋಗ ಇಲ್ವಲ್ಲಪ್ಪ ಅನಿಸ್ಬಿಟ್ರೆ ನಿಮ್ಮ ಜಾತಕನ ಡೀಟೇಲ್ ಆಗಿ ನೋಡಿಕೊಂಡ್ರೆ ಉಳಿದಂಥ ವಿವರಗಳು ಸಿಕ್ಕುತ್ತೆ. ಇವರು ಮೇಲ್ನೋಟಕ್ಕೆ ಆರೋಗ್ಯವಂತರಾಗಿ ಕಾಣ್ತಾರೆ, ಆದರೆ ಉದರ ಸಂಬಂಧ, ಮೂತ್ರಕೋಶ, ಜಠರ, ಕರುಳು ಸಂಬಂಧ, ಆರೋಗ್ಯ ವಿಚಾರದಲ್ಲಿ ನೀವು ಜಾಗೃತರಾಗಿರಬೇಕು. ಕುಂಡಲಿಯಲ್ಲಿ ಚಂದ್ರ ಕಲುಷಿತನಾಗಿದ್ದರೆ ವಾಹನ, ಸುಖ, ವೈಭೋಗ ಕೊರತೆ ಇರುತ್ತೆ. ಹೃದಯಘಾತ, ತೊಡೆಗಳಲ್ಲಿ ನೋವು ಕಾಣಿಸ್ಕೊಳ್ಬೋದು. ಹಾಗೇನಾದರೂ ಅನುಭವ ಆಗ್ತಿದ್ರೆ ಲಲಿತಾ ಸಹಸ್ರನಾಮ ಅಥವಾ ಹನುಮಾನ್ ಚಾಲೀಸನ ಮಂಗಳವಾರ, ಶುಕ್ರವಾರ ಭಕ್ತಿಯಿಂದ ಓದಿಕೊಳ್ಳಿ. ಇಂತಹ ಸಣ್ಣ ಪುಟ್ಟ ದೋಷಗಳು ದೂರ ಆಗುತ್ತೆ. ಈ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರಿಗೆ ಏನು? ತುಂಬ ರೂಪವತಿಯಾಗಿರ್ತಾರೆ, ಕಣ್ಣುಗಳು ಚೆನ್ನಾಗಿರ್ತವೆ, ಆಕರ್ಷಕವಾದ ರೂಪ ಇರುತ್ತೆ, ತಲೆ ಕೂದಲು ಕಂದು ಬಣ್ಣ ಇರುತ್ತೆ, ಸ್ವಲ್ಪ ಗುಂಪಿನಲ್ಲೂ ಎದ್ದು ಕಾಣತಕ್ಕಂಥ ರೂಪ ಇರುತ್ತೆ. ಒಂದು ವೇಳೆ ಇಷ್ಟೂ ಗುಣ ಇಲ್ಲ ಅಂತಂದರೆ ಕುಂಡಲಿಯಲ್ಲಿ ಶುಕ್ರ ಶನಿ ಸಂಪರ್ಕಕ್ಕೆ ಬಂದಿರ್ತಾರೆ ಅಂತ ಅರ್ಥ. ಉಳಿದಂತೆ ಬುದ್ಧಿವಂತೆ, ಉತ್ಸಾಹಿ, ಎಲ್ಲವನ್ನೂ ಪಡೆದುಕೊಳ್ಳಬೇಕೆನ್ನುವ ಕಾತುರತೆ, ಆದರೆ ಹಠ ಪ್ರವೃತ್ತಿ ಇರಲ್ಲ. ಸಾಧಕ ಬಾಧಕಗಳನ್ನು ತೂಗಿ ಕಾರ್ಯೋನ್ಮುಖರಾಗ್ತಾರೆ. ತನಗೆ ಸರಿ ಅನಿಸಿದ್ದನ್ನು ಹಿಂದೆ ಮುಂದೆ ನೋಡದೆ ಹೇಳಿಬಿಡ್ತಾರೆ. ಮುಖಾಮುಖಿ ನೋಡದೆ ಅಂತಲೂ ಹೇಳಬಹುದು. ಹೌದು, ಅದರಷ್ಟು ನೇರ. ದೃಢ ಸ್ವಭಾವಿ, ಪ್ರಾಮಾಣಿಕರಾಗಿರ್ತಾರೆ, ಎಲ್ಲ ವಿಚಾರದಲ್ಲೂ ಟ್ರಾನ್ಸ್ಪರೆಂಟ್ ಆಗಿರ್ತಾರೆ. ಇದು ನೇರವಾಗಿ ಹೇಳ್ತಾರೆ, ಕದ್ಮುಚ್ಚಿಲ್ಲ ಇಲ್ಲ. ಒಳ್ಳೆ ಆರೋಗ್ಯವಂತರು, ಆದರೆ ಗರ್ಭಕೋಶ, ಋತುಚಕ್ರ ಈ ನಕ್ಷತ್ರದವರಲ್ಲಿ ಸ್ವಲ್ಪ ಬರಬಹುದು, ನೋಡ್ಕೊಳ್ಳಿ. ಈ ನಕ್ಷತ್ರದಲ್ಲಿ ವೃತ್ತಿಪರರು ಇರ್ತಾರೆ, ಗೃಹಿಣಿಯರು ಇರ್ತಾರೆ. ಒಂಥರ 50-50% ನಾವು ಡಿವೈಡ್ ಮಾಡಬಹುದು. ಒಂದನೇ ಪಾದ ಗಂಡಾದರೆ ತಂದೆಗೆ ಅನಾರೋಗ್ಯ, ಹೆಣ್ಣು ತಾಯಿಗೆ ಅನಾರೋಗ್ಯ ಅಂತಿದೆ. ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ತಂದೆ ತಾಯಿಯ ಕುಂಡಲಿ, ರಾಶಿ, ನಕ್ಷತ್ರ ಸ್ಟ್ರಾಂಗ್ ಇದ್ದರೆ ಈ ದೋಷ ಅನ್ವಯಿಸಲ್ಲ. ಬಹುಶಃ ನಾನು ಇದೊಂದು ನನಗೊಂದು ಹೇಳಲೇಬೇಕು. ತಂದೆಗೆ ದೋಷ ಅಂತ ಬಂದ ತಕ್ಷಣ, ಸರ್ ನನ್ನಿಂದ ನಮ್ಮ ತಂದೆಗೆ ಯಾಕೆ ಸರ್ ಈ ಥರ, ನನ್ನಿಂದ ನಮ್ಮ ತಂದೆಗೆ ಹಿಂಗಾಗುತ್ತೆ ಸರ್ ಅಂತ ನಮ್ಮ ಹತ್ರ ಬಂದು ಹೇಳ್ತಾರೆ. ನಾನು ಅವ್ರಿಗೆ ಹೇಳೋದು, ಅಲ್ರಿ ತಂದೆಗೆ ದೋಷ ಅಂತ ನಿಮ್ಮ ಕುಂಡಲಿಯಲ್ಲಿ ಆರೋಗ್ಯ ವ್ಯತ್ಯಾಸ ಅಂತ ಸೂಚನೆ ನೀಡಿದೆ. ಕರೆಕ್ಟು. ಆರೋಗ್ಯನೇ ಕೆಡಿಸ್ತೀನಿ ಅಂತಲ್ಲ, ಬರಬಹುದು ಅಂತ ಸಿಗ್ನಲ್ ಕೊಟ್ಟಿದೆ. ಆದರೆ ನಿಮ್ಮ ತಂದೆಯವ್ರ ಕುಂಡಲಿ ನೋಡಬೇಕು, ಅಲ್ಲಿ 6ನೇ ಮನೆ 8ನೇ ಮನೆ ಸ್ಟ್ರಾಂಗ್ ಇದ್ದರೆ ಇದು ಅಪ್ಲೈ ಆಗಲ್ಲ. ಹೌದು, ಈ ಸೂಚನೆ ರಿಸೀವ್ ಆಗೋದಿಲ್ಲ, ಆಗಲ್ಲ. ಅವ್ರ ಕುಂಡಲಿ ಪರಿಶೀಲನೆ ಮಾಡಿಸ್ಕೊಂಡು ಡಿಸೈಡ್ ಮಾಡಿ. ನನ್ನಿಂದ ನನ್ನ ತಾಯಿಗೆ ದೋಷ ಬಂತು, ನನ್ನಿಂದ ನನ್ನ ತಾಯಿ ತೀರೋದ್ರು, ನನ್ನಿಂದ ನನ್ನ ತಂದೆಗೆ ಆಕ್ಸಿಡೆಂಟ್ ಆಯಿತು, ಆಗ ತಿಳುವಳಿಕೆನೇ ಬೇಡ, ಒಳ್ಳೆ ಸಂಬಂಧನೇ ಇರೋಲ್ಲ. ಅದಕ್ಕೆ ಆ ಥರ ಭಾವನೆಗಳಿದ್ದರೆ ದಯವಿಟ್ಟು ತೆಗೆದುಹಾಕಿ. 1ನೇ ಪಾದಕ್ಕೆ ಸೂರ್ಯನಂಶ ಬರೋದ್ರಿಂದ ಸಕಲ ಭೋಗ ಸಂಪನ್ನರು, ಆದರೆ ಶೀಘ್ರ ಕೋಪಿಗಳು, ಸ್ವಲ್ಪ ಎಲ್ಲ ನನ್ನಿಂದನೇ ಆಗಬೇಕು ಅನ್ನತಕ್ಕಂಥ ಸ್ವಭಾವದವರು. ಹಾಗಾಗಿ ಹಣದ ವ್ಯವಹಾರದಲ್ಲಿ ದಯೆ ದಾಕ್ಷಿಣ್ಯ ಕಡಿಮೆ ಇರುವವರು, ಶ್ರಮಜೀವಿಗಳು, ಆತ್ಮವಿಶ್ವಾಸ ಜಾಸ್ತಿ. ಪಾದ 2 ಗಂಡಾದರೆ ತಾಯಿಗೆ ಅನಾರೋಗ್ಯ ಅಂತ ಸೂಚನೆ ಇದೆ, ಹೆಣ್ಣಾದರೆ ತಂದೆಗೆ ಅಂತ ಸೂಚನೆ ಇದೆ. 2ನೇ ಪಾದಕ್ಕೆ ಬುಧನ ಪ್ರಾಬಲ್ಯ ಬರೋದ್ರಿಂದ ಒಳ್ಳೆಯ ಮಾತುಗಾರರು, ಮಾತಿನಿಂದಲೇ ದೇಶ ಆಳಿಬಿಡಬಹುದಾದಂಥ ಚಾಕಚಕ್ಯತೆ 2ನೇ ಪಾದದವ್ರಿಗಿರುತ್ತೆ. ತತ್ವಜ್ಞಾನಿಗಳಾಗಿರ್ತಾರೆ, ಪ್ರೀತಿ ಪ್ರೇಮ ಭಾವನೆ ಜಾಸ್ತಿ, ಪುಸ್ತಕ ಸಾಹಿತ್ಯ ಕಲೆ ನಟನೆ ಗೀಳಿರುತ್ತೆ ಇವರಿಗೆ. ಭಾಷಣ ನಿಪುಣರು, ಐಹಿಕ ಜೀವನ ಆಸಕ್ತಿ ಜಾಸ್ತಿ, ಸಾಂಸ್ಕೃತಿಕ ಸಂಘಟಕರು, ಅಮರ ಪ್ರೇಮಿಗಳು, ಹಾಸ್ಯ ಮಾತುಗಾರರು. ಎಷ್ಟು ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆಯಲ್ಲ. ಎಲ್ಲ ಗುಣಗಳು ಒಂದು ವ್ಯಕ್ತಿತ್ವಕ್ಕೆ ಏನು ಬೇಕಾದೆಲ್ಲ ಎಲ್ಲ ಗುಣಗಳು 2ನೇ ಪಾದದವರಲ್ಲಿ ಇದೆ, ಪೂರ್ವಾಷಾಢ ನಕ್ಷತ್ರದವರು. ಪಾದ 3 ಗಂಡು ತಂದೆಗೆ ಅನಾರೋಗ್ಯ, ಹೆಣ್ಣು ತಾಯಿಗೆ ಅನಾರೋಗ್ಯ ಅನ್ನತ್ತೆ. 3ನೇ ಪಾದಕ್ಕೆ ಶುಕ್ರನು ಕೂಡ ಅಧಿಪತಿ, ಆದ್ದರಿಂದ ಭಾಗ್ಯಶಾಲಿಗಳು ಅಂತಲೇ ಹೇಳಬಹುದು. ಇವರಿಗೆ ಶ್ರೀಮಂತಿಕೆ ಸುಲಭವಾಗಿ ಒಲಿಯುತ್ತೆ, ಕೆಲವ್ರಿಗೆ ಕಷ್ಟಪಟ್ಟು ಒಲಿಯುತ್ತೆ, ಕೆಲವರಿಗೆ ಸುಲಭವಾಗಿ ಒಲಿಯುತ್ತೆ. ಹೇಗೆ ಅಂತ ಕೇಳುವ, ಸುಲಭವಾಗಿ ಒಲಿಯೋದು ಅಂತ. ಈಗ ಇಂಥವ್ರಿಗೆ ಏನಾಗುತ್ತೆ, ತುಂಬ ಆಸ್ತಿ ಇರ್ತಕ್ಕಂಥ ಗಂಡು ಮಕ್ಕಳಾದರೆ ತುಂಬ ಆಸ್ತಿ ಇರತಕ್ಕಂಥ ಒಬ್ಬಳೇ ಹೆಣ್ಣು ಮಗಳಿರೋ ಮನೆ ಸಿಕ್ಕಿದ್ರೆ ಮುಗೀತಲ್ಲ. ಹೌದು ಅಲ್ವಾ? ಹೌದು. ತಾನಾಗೆ ಬ್ಯಾಂಕಿಗೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಹುಡುಗಿ ಆದರೆ ಒಬ್ಬನೇ ಮಗ ಇರ್ತಕ್ಕಂಥ, ಆಸ್ತಿ ಇರ್ತಕ್ಕಂಥ ಗಂಡ ಸಿಕ್ಕಿದ್ರೆ ಆಗೋಯ್ತಲ್ಲ, ಶ್ರೀಮಂತಿಗೆ ತಾನಾಗಿ ಒಲಿದು ಬಂತು ಅಲ್ವಾ? ಇನ್ನೊಂದಾಗುತ್ತೆ, ಶ್ರೀಮಂತಿಗೆ ತಾನಾಗಿ ಒಲಿದು ಬರೋಕ್ಕೊಂದು ಸುಮ್ಮನೆ ಹಾಸಿ ಕೇಳ್ತೀನಿ. ಗಂಡಸು ತುಂಬ ಸಂಪಾದನೆ ಮಾಡ್ತಾರೆ ಸರ್, ಐಟಿಗೆ ಎದುರ್ಕೊಂಡು ಒಂದು ಅರ್ಧ ಹೆಂಡತಿ ಹೆಸರಿಗೆ ಮಾಡಿರ್ತಾರೆ, ಸಂಪಾದನೆ ಮಾಡಿರಲ್ಲ. ಹೌದು, ಅದರ ಅವಳಿಗೆ ಬಂದಿರುತ್ತೆ. ಇದು ಕುಂಡಲಿಯಲ್ಲಿರುತ್ತೆ. ಉದಾಹರಣೆಗೆ ನಂದೇ ತಗೊಳ್ಳಿ, ನನ್ನ ಏನೂ ಇಲ್ಲ, ನಮ್ಮ ಹತ್ರ ಒಂದು ಭ್ರಮೆ,
ನಾವು ಆ ಮನೆ ನಾವು ಮೊದಲನೇ ಫ್ಲ್ಯಾಟ್ ತೊಗೊಳ್ಳುವಾಗ ನಮಗೆ ಒಂದು ಆಸೆ, ಕಲಾವಿದರಿಗೆ ಯಾವ ಥರ ವಿಡಿಯೋ ಸೈಟ್ ಬರುತ್ತಾ ಅಂತ ಸುಮ್ಮನೆ ಆಸೆ. ಆಮೇಲೆ ಗೊತ್ತಾಯಿತು ಹಿಂದಿನ ಥರ ಎಲ್ಲ ವಿಡಿಯೋ ಸೈಟ್ ಬರೋಲ್ಲ ಅಂತ ಗೊತ್ತಾಯ್ತು, ಅದು ಬರೋ ವಿಚಾರ. ನಾವು ಮೊದಲನೇ ಮನೆ ಫ್ಲ್ಯಾಟ್ ತೊಗೊಳ್ಳುವಾಗ ನಮ್ಗೆ ಆಗಲೇ ಯೋಚನೆ ಒಂದು, ಇದನ್ನು ನಮ್ಮ ಶ್ರೀಮತಿ ಹೆಸರು ಮಾಡಿಸ್ಬೋಣ, ಅಕಸ್ಮಾತ್ ನನ್ನ ಹೆಸರು ಮನೆ ಇದೆ ಅಂತ ಗೊತ್ತಾದರೆ ವಿಡಿಯೋ ಸೈಟ್ ಕೊಡ್ತಾರೋ ಇಲ್ವೋ ಅಂತ ಭ್ರಮೆ. ಮೊದಲನೇ ಮನೆನ ನಮ್ಮ ಮಿಸಸ್ ಹೆಸ್ರಿಗೆ ಮಾಡಿದೆ, ಆಯಿತಾ. 45 ಲಕ್ಷ ಸಂಪಾದನೆ ಮಾಡಿಲ್ಲ ಅವಳು. ಒಂದು ಮನೆ ಅವಳ ಹೆಸ್ರಿಗೆ ಹೊಟ್ಟೋಯ್ತಾ. ಆಮೇಲೆ ನೋಡಿದ್ರೆ ಆ ಮನೆ ತೊಗೊಂಡು 10-15 ವರ್ಷ ಆಯಿತು, ವಿಡಿಯೋ ಸೈಟು ಇಲ್ಲ. ನಾನು ಹೇಳ್ತಾ ಇರೋದು ಭಾವನೆಗಳು ಹೇಗಿರುತ್ತೆ. ಕುಂಡಲಿಯಲ್ಲಿ ಆಕೆಗೆ ನಿನಗೆ ಒಂದು ಮನೆ ಯೋಗ ಬರುತ್ತೆ ಅಂತ ಇರೋದ್ರಿಂದ ನನ್ನ ಮನಸ್ಸಿನಲ್ಲಿ ಆ ರೀತಿಯ ಆತಂಕದ ಸೂಚನೆಗಳನ್ನ ಕೊಡುತ್ತೆ, ಪ್ರೇರಣೆಯನ್ನು ಕೊಡುತ್ತೆ. ಹಾಗಾಗಿ ಸುಮ್ಮನೆ ತಮಾಷೆಗೆ ಹೇಳಿದೆ ಇದು ಕತೆ, ಏಕೆಂದರೆ ಎಲ್ಲರಲ್ಲೂ ಭಾವನೆ ಇರುತ್ತೆ ಇದು. ಹೌದಪ್ಪ. ಹಾಗಾಗಿ ಶ್ರೀಮಂತಿಗೆ ಸುಲಭವಾಗಿ ಒಲಿಯುತ್ತೆ. ಇವ್ರ ಹತ್ರ ಹಣ ಇಲ್ಲದೇ ಇದ್ದರೂ ಅವಕಾಶಗಳು ತಾನಾಗೇ ಬರುತ್ತೆ. ಪುಣ್ಯ ಕಾರ್ಯಗಳಲ್ಲಿ, ದೈವಿಕ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ. ಇವರಿಗೆ ಜೀವನದ ಉತ್ತರಾರ್ಧ ನಂತರ ಸುಖ. ಮಾತಾಪಿತೃಗಳಿಗೆ ಇವರು ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾರೆ, ಹಾಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಪ್ರೀತಿ ಭಾವನೆ ಇಟ್ಕೊಳ್ಳಿ. 4ನೇ ಪಾದ ಗಂಡಾದರೆ ಅತ್ತೆಗೆ ಆರೋಗ್ಯ ಸಮಸ್ಯೆ, ಹೆಣ್ಣಾದರೆ ಮಾವನಿಗೆ ಆರೋಗ್ಯ ಸಮಸ್ಯೆ. 4ನೇ ಪಾದವಾದ್ದರಿಂದ ಕುಜನ ಪ್ರಾಬಲ್ಯ ಇರುತ್ತೆ. ಹಾಗಾಗಿ ಇವರಲ್ಲಿ ಪ್ರೀತಿ ಭಾವ, ಕೋಪಭಾವ ಎರಡೂ ಮಿಶ್ರಣವಾಗಿರುತ್ತೆ. ತಾಳ್ಮೆ ಕಡಿಮೆ, ವೇಗ ಜಾಸ್ತಿ. ಹಾಗಾಗಿ ಬಂಧು ಮಿತ್ರರಲ್ಲಿ ವಿಶ್ವಾಸ ಕಡಿಮೆ. ಆಗಾಗ ಉದ್ಯೋಗ ಬದಲಿಸ್ತಾರೆ. ಮೊದಲು 2-3 ಬಾರಿ ವಿಫಲರಾಗಿ ನಂತರ ಸಫಲರಾಗ್ತಾರೆ. ನೆನಪಿಟ್ಕೊಳ್ಳಿ, ಮೊದಲು ಒಂದು ಸರಿ 2 ಬಾರಿ ಯಾವುದೋ ಕೆಲಸದಲ್ಲಿ ವಿಫಲ ಆದಾಗ ಗಾಬರಿ ಆಗಬೇಡಿ, ನಂತರ ನೀವು ಸಫಲರಾಗ್ತೀರಾ. ಸಂಪತ್ತನ್ನು ಚೆನ್ನಾಗಿ ಸಂಗ್ರಹಿಸ್ತಾರೆ. ಸ್ವಲ್ಪ ವಾದ ಜಗಳ ಸ್ವಭಾವ ಇರುತ್ತೆ. ಒಟ್ಟಾರೆ ಈ ನಕ್ಷತ್ರದವರಲ್ಲಿ ಶ್ರೀಮಂತಿಕೆಯ ಜೀವನವನ್ನು ಕಾಣುವವರು 100ಕ್ಕೆ 60% ಸಿಗ್ತಾರೆ. ಉಳಿದ 40% ಜನ ಮಧ್ಯಮ ಜೊತೆ ಬಡ ಜನಾಂಗದವರು ಅಂತ ನಾವು ಊಹೆಯನ್ನು ಮಾಡಬಹುದು. ಶ್ಲೋಕ 2ನೇ ಶ್ಲೋಕ. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದ ಗೋಪಸುತಂ ದೇವಿ ಪತಿಂ ಮೇ ಕುರುತೇ ನಮಃ. ಯಾರು ಹೆಣ್ಣು ಮಕ್ಕಳು ಒಳ್ಳೆ ಗಂಡು ಬೇಕು ಅಂದರೆ ಅದೇ ಒಂದು ಚೂರು ಬದಲಾವಣೆ ಮಾಡ್ಕೊಳ್ಳಿ. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಾಧೀಶ್ವರಿ ನಂದಗೋಪಸುತಂ ದೇವಿ ಸತಿಂ ಮೇ ಕುರುತೇ ನಮಃ. ಗಂಡು ಮಕ್ಕಳು ಸತಿಂ ಹೇಳ್ಕೊಳ್ಳಿ, ಹೆಣ್ಣು ಮಕ್ಕಳು ಪತಿಂ ಸೇರಿಸ್ಕೊಳ್ಳಿ. ನೆನಪಿರಲಿ. ಅಂದರೆ ನನ್ನ ಪತಿಗೆ ಒಳ್ಳೆಯದಾಗಲಿ, ನನಗೆ ಒಳ್ಳೆಯ ಪತಿ ಸಿಕ್ಕಲಿ ಅಂತ ಆ ದೇವಿಯಲ್ಲಿ ಕನ್ಯೆ ಬೇಡಿಕೊಳ್ಳುವುದು. ಅದನ್ನೇ ಸತಿಂ ಅಂತ ನೀವು ಹಾಕ್ಕೊಂಡ್ರೆ ನನ್ನ ಹೆಂಡತಿಗೆ ಒಳ್ಳೆಯದನ್ನು ಮಾಡು, ನನಗೆ ಒಳ್ಳೆಯ ಹೆಂಡತಿಯನ್ನು ಕೊಡು ಅಂತ ಕೇಳ್ಕೊಳ್ಳೋದು. ಕರೆಕ್ಟಾಗಿ ನೋಡ್ಕೊಳ್ಳಿ, ಇದನ್ನು ರೆಕಾರ್ಡ್ ಮಾಡ್ಕೊಳ್ಳಿ. ಓಕೆ, ಉಳಿದಂತೆ ಇನ್ನೇನು ವ್ಯತ್ಯಾಸ ಇರೋದಿಲ್ಲ. ಒಟ್ಟಿನಲ್ಲಿ ಪೂರ್ವಾಷಾಢ ನಕ್ಷತ್ರ ಬಹಳ ಒಳ್ಳೆಯ ನಕ್ಷತ್ರಗಳಲ್ಲಿ ಇದು ಕೂಡ ಒಂದು. ಎಲ್ಲ ಪೂರ್ವಾಷಾಢ ನಕ್ಷತ್ರಗಳಿಗೆ ಶುಭವಾಗಲಿ. ಸಮಸ್ತ ಸನ್ಮಂಗಳಾನಿ ಭವಂತು. ಗಣಪತಿಯವರೇ, ಸರ್, ಪೂರ್ವಾಷಾಢ ನಕ್ಷತ್ರದ ನಂತರದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇದು ವಿಶೇಷ ಏನಂತಂದರೆ ಧನುಸು ರಾಶಿಯಲ್ಲಿ 1 ಪಾದ ಬರುತ್ತೆ, ಇನ್ನು ಉಳಿದ 3 ಪಾದ ಮಕರ ರಾಶಿಯಲ್ಲಿ ಬರುತ್ತೆ. 1 ಪಾದ ಇದಕ್ಕೆ ಏಕಪಾದ ನಕ್ಷತ್ರ ಅಂತ ನಾವು ಕರಿಬಹುದು. ಉತ್ತರಾಷಾಢ ನಕ್ಷತ್ರದ ನಕ್ಷತ್ರಾಧಿಪತಿ ರವಿ. ಅಧಿದೇವತೆ ವಿಶ್ವದೇವತೆಗಳು, ಮನುಷ್ಯಗಣ, ಸ್ತ್ರೀವರ್ಗ, ಸ್ವಭಾವ ರಜಸ್ಸು, ಗುಣ ಸ್ಥಿರ, ನಕ್ಷತ್ರ ಬಣ್ಣ ಕೆಂಪು, ಭೂತತತ್ವ ವಾಯು, ಅದೃಷ್ಟವಾರ ಗುರುವಾರ ಮತ್ತು ಶನಿವಾರ, ಅದೃಷ್ಟ ರತ್ನ ಎಮಿತಿಸ್ಟ್ ಅಂತ ಹೇಳ್ತಾರೆ, ಅದೃಷ್ಟ ಲೋಹ ಚಿನ್ನ. ನಾಮಾಕ್ಷರಗಳು ಬೇ, ಬೋ, ದ ಮತ್ತು ಜಿ. ಬೇ, ಬೋ, ದ, ಜಿ ನಾಮಾಕ್ಷರಗಳು. ಮಂತ್ರ ಓಂ ತತ್ಪುರುಷಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ಓಂ ತತ್ಪುರುಷಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಈ ಮಂತ್ರವನ್ನು ಬೆಳಗ್ಗೆ ಸಂಜೆ 3 ಬಾರಿ ತಪ್ಪದೆ ಹೇಳ್ಕೊಳ್ಳಿ. ಪ್ರತಿದಿನ ಹೇಳ್ಕೊಳ್ಬೋದು. ಗಣಪತಿಗೆ ಸಂಬಂಧಪಟ್ಟದ್ದು. ಹೌದು, ಗಣಪತಿ ಸಂಬಂಧಪಟ್ಟದ್ದು. ಪ್ರತಿದಿನವೂ ಹೇಳ್ಕೊಂಡ್ರೂ ತಪ್ಪೇನಿಲ್ಲ. ವಾರದಲ್ಲಿ ಅಟ್ಲೀಸ್ಟ್ 3 ದಿನನಾದರೂ ಹೇಳ್ಕೊಳ್ಳಿ. ಈ ನಕ್ಷತ್ರದಲ್ಲಿ ಜನಿಸಿದ ಮಹಾಮಹಿಮರು ಅಷ್ಟವಸುಗಳು ಅನ್ನೋ ಮಾಹಿತಿ ಸಿಕ್ಕಿದೆ, ಉಳಿದಂತೆ ಮಾಹಿತಿ ಇಲ್ಲ. ಈ ನಕ್ಷತ್ರದಲ್ಲಿ ಆಗಲೇ ಹೇಳಿದಾಗೆ 1 ಪಾದ ಧನುರ್ರಾಶಿಯಲ್ಲಿ ಬರುತ್ತೆ, ಉಳಿದ 3 ಪಾದ ಮಕರ ರಾಶಿಯಲ್ಲಿ ಬರುತ್ತೆ. ಹಾಗಾಗಿ 1ನೇ ಪಾದದವರ
ಗುಣ ಅವಗುಣ ಹಾಗೂ 2, 3, 4ನೇ ಪಾದಗಳ ಗುಣ ಅವಗುಣದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕಾಗ್ತದೆ. ಇವರು ನೋಡೋಕೆ ಹೇಗಿರ್ತಾರೆ? ಸಮಪ್ರಮಾಣದ ದೇಹ, ಅಗಲವಾದ ಹಣೆ, ಎತ್ತರವಾದ ವ್ಯಕ್ತಿತ್ವ. ಎತ್ತರ 2, 3, 4ನೇ ಪಾದದವರು ಇರಲ್ಲ, ನೆನಪಿರಲಿ. ಅವರು ಸ್ವಲ್ಪ ಕುಳ್ಳಗಿರ್ತಾರೆ. 1ನೇ ಪಾದದವರು ಎತ್ತರ ಇರ್ತಾರೆ. ನೇರವಾದ ಮೂಗಿರ್ತದೆ, ಪ್ರಕಾಶಮಾನವಾದ ಕಣ್ಣುಗಳಿರ್ತವೆ, ಆಕರ್ಷಕ ವ್ಯಕ್ತಿತ್ವ ಇವರಿಗೆ ಇರುತ್ತೆ. ಇವ್ರ ಸ್ವಭಾವ ಹೇಗಿರುತ್ತೆ? ಸುಸಂಸ್ಕೃತರು, ಭಾಳ ಇಂಪಾರ್ಟೆಂಟ್. ಮೃದು ಭಾಷಿ, ಪರಿಶುದ್ಧ ಹೃದಯಿ, ಮುಗ್ಧತೆಯ ನೋಟ, ಕಣ್ಣುಗಳಲ್ಲಿ ಕೆಂಪು ಬಣ್ಣದ ಛಾಯೆ. ಇವರು ಸಮಾಜದಲ್ಲಿ ಗಣ್ಯ ಸ್ಥಾನದಲ್ಲಿದ್ದರೂ ಕೂಡ ಡಾಂಬಿಕತೆ ಇರಲ್ಲ. ತುಂಬ ಟಾಪ್ ಇರ್ತಾರೆ, ತೋರಿಕೆ ಇರಲ್ಲ. ತುಂಬ ಸಿಂಪಲ್ ಶರ್ಟ್ ಹಾಕ್ಕೊಳ್ಳೋದು, ಮಾಮೂಲಿ ಶೂ ಹಾಕಬೇಕಂತ ಪರಿಸ್ಥಿತಿಯಲ್ಲೂ ಚಪ್ಪಲಿ ಹಾಕ್ಕೊಂಡು ತಿರುಗಾಡ್ತಾ ಇರ್ತಾರೆ. ಆ ಥರದವ್ರು ಇರ್ತಾರೆ. ಸರಳ ಜೀವಿಗಳಾಗಿರ್ತಾರೆ. ಸ್ತ್ರೀಯರಿಗೆ, ಹಿರಿಯರಿಗೆ ಗೌರವವನ್ನು ಜಾಸ್ತಿ ತೋರಿಸ್ತಾರೆ. ಅತಿ ಶ್ರೀಮಂತಿಕೆ ಇವರು ಇಷ್ಟಪಡಲ್ಲ. ದೈವಭಕ್ತಿ, ಧಾರ್ಮಿಕ ಭಾವನೆಗಳಿರ್ತವೆ. ಇವರನ್ನು ಇತರರು ಒಂದೇ ಬಾರಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು. ಹಲವು ಭೇಟಿಗಳ ನಂತರ ನಿಮಗೆ ಇವರು ಅರ್ಥವಾಗ್ತಾರೆ. ಉತ್ತರಾಷಾಢ ನಕ್ಷತ್ರದವರು ಕೆಲಸ ವ್ಯವಹಾರಗಳಲ್ಲಿ ತುಂಬ ಪ್ರಾಮಾಣಿಕರು. ಇವರ ಒಳ್ಳೆಯ ಗುಣಗಳೇ ಇವರನ್ನು ಕೆಲವು ಸಾರಿ ಪೇಚಿಗೆ ಸಿಲುಕಿಸ್ತವೆ ಅಂತ ಹೇಳಬಹುದು. ಇಷ್ಟು 1ನೇ ಪಾದದವರು. 2, 3, 4ನೇ ಪಾದದವರಾದರೆ ಸ್ವಲ್ಪ ಗುಣ ಬೇರೆ ಹೇಳೋಣ. ವ್ಯವಹಾರ, ವೃತ್ತಿ ವಿಚಾರಗಳಲ್ಲಿ ತುಂಬ ಚಾಣಾಕ್ಷರು. ಸಾಕಷ್ಟು ಜನ ಬಿಸ್ನೆಸ್ ಮನ್ ಇರ್ತಾರೆ. ವ್ಯಾಪಾರ ವ್ಯವಹಾರ. ಹಳೆಯ ಕಾಲದಲ್ಲಾದರೆ ಮಕರ ರಾಶಿಯವರು ಕಿರಾಣಿ ಅಂಗಡಿ. ಈ ಕಾಲಕ್ಕೆ ತಗೊಂಡ್ರೆ ಶೋರೂಮ್ಗಳು, ದೊಡ್ಡ ದೊಡ್ಡ ಮಳಿಗೆಗಳು ಎಲ್ಲ ಬಂದಿದೆಯಲ್ಲ, ಮಾಲ್ಗಳು, ಈ ಥರ ಇರುತ್ತೆ. ಉತ್ತರಾಷಾಢದವರು 2, 3, 4 ಪಾದದವರು. 1ನೇ ಪಾದದವರು ಅಡಿಗೆ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾರೆ, ವ್ಯವಸಾಯಗಳಲ್ಲಿ ತೊಡಗ್ತಾರೆ. ಜೊತೆಗೆ ಧಾರ್ಮಿಕ ಕಾರ್ಯಗಳು, ಅರ್ಚಕರು ಅಥವಾ ಸರ್ಕಾರಿ ನೌಕರರು ಇರ್ತಾರೆ. ಈ ಮಕರ ರಾಶಿ ಬಂದು ಏನಾಗುತ್ತೆ, 100ಕ್ಕೆ 70ರಿಂದ 80% ವ್ಯಾಪಾರಿಗಳು ಜಾಸ್ತಿ. ಅದನ್ನು ವ್ಯಾಪಾರಿ ರಾಶಿ ಅಂತಲೇ ನಾವು ಗುರುತಿಸ್ತೀವಿ ಮಕರ ರಾಶಿಯನ್ನು. ಜೊತೆಗೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡ್ತಾರೆ. ಲಲಿತ ಕಲೆಗಳಲ್ಲಿ ಆಸಕ್ತಿ ಹೊಂದಿರ್ತಾರೆ. ನಟನೆ, ಈ ರೀತಿ ಹಾಡು, ಸಾಹಿತ್ಯದ ಆಸಕ್ತಿಯನ್ನು ಹೊಂದಿರ್ತಾರೆ. 2, 3ನೇ ಪಾದದವರು ಸ್ವಲ್ಪ ಆಲಸ್ಯ, ಮಂದತನ ಹೊಂದಿರ್ತಾರೆ. 1ನೇ ಪಾದದವ್ರು ಜಾಸ್ತಿ ಸುರುಕಿರ್ತಾರೆ. ಎಷ್ಟು ವ್ಯತ್ಯಾಸ ನೋಡಿ. 2, 3, 4 ಸ್ವಲ್ಪ ಲೇಜಿನೆಸ್ ಇರ್ತಾರೆ. 1ನೇ ಪಾದದವರು ಶಾರ್ಪ್ ಇರ್ತಾರೆ. ಎಂಥ ಪರಿಸ್ಥಿತಿಯಲ್ಲೂ ಈ ನಕ್ಷತ್ರದವರು ಯಾರಿಗೂ ನೋವುಂಟು ಮಾಡಲ್ಲ. 4 ಪಾದದವರಲ್ಲೂ ಒಳ್ಳೆಯ ಗುಣ ಇದ್ದೇ ಇರುತ್ತೆ. ಆದರೆ ಇವರ ಪ್ರಾಮಾಣಿಕತೆಯನ್ನು ಇತರರು ಗುರುತಿಸಲಿಲ್ಲ ಅಂತಂದರೆ ಪಾಪ ಒಳಗೆ ನೊಂದ್ಕೋತಾರೆ. ನಾನು ಇಷ್ಟೊಂದು ಒಳ್ಳೆಯವನಿದ್ದೀನಿ, ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀನಿ, ಯಾಕೆ ನಾನು ಒಬ್ಬರು ಅರ್ಥ ಮಾಡ್ಕೊಳ್ಳಲ್ಲ ಅನ್ನುವ ನೋವಿನಲ್ಲಿರ್ತಾರೆ. ಜೊತೆಗೆ ಅನಿರೀಕ್ಷಿತ ಘಟನೆಗಳಿಂದ ಕುಟುಂಬ, ಸಂಸಾರ ವಿಚಾರದಲ್ಲಿ ಸ್ವಲ್ಪ ಅಶಾಂತಿಗಳಿರ್ತವೆ. 1ನೇ ಪಾದ ಸರಿಯಾದ ವಯಸ್ಸಿಗೆ ವಿವಾಹವಾಗ್ತಾರೆ. 2, 3, 4ನೇ ಪಾದ ನಿಧಾನವಾಗಿ ವಿವಾಹವಾಗ್ತಾರೆ. ದಾಂಪತ್ಯ ಜೀವನದಲ್ಲಿ ಸುಖ ಇರುತ್ತೆ. ಪತ್ನಿಗೆ ಗರ್ಭಕೋಶದ ತೊಂದರೆಗಳು ಬರಬಹುದು, ಜಾಗರೂಕರಾಗಿರಬೇಕು. ಉಳಿದಂತೆ ಇವರಿಗೆ ಉದರ ಸಂಬಂಧ ಸಮಸ್ಯೆಗಳು ಸಾಮಾನ್ಯವಾಗಿರ್ತವೆ 1ನೇ ಪಾದದವರಿಗೆ. 2ನೇ ಪಾದ, 3, 4ನೇ ಪಾದದವರಿಗೆ ತೊಡೆ ನೋವು ಅಷ್ಟೇ, ಇನ್ನೇನು ಬರಲ್ಲ. ತೊಡೆ ನೋವು, ಹಲ್ಲು ಬರ್ಬೋದು. ಇವರು ವೈದ್ಯಕೀಯ, ಅಕೌಂಟ್ಸ್ ಅಥವಾ ಪ್ರೊಫೆಸರ್ಸ್ ಸಂಬಂಧ ವಿದ್ಯಾಭ್ಯಾಸ ಇರುತ್ತೆ. ಅವಿದ್ಯಾವಂತರಾಗಿದ್ದರೆ ಅವರು ವ್ಯವಸಾಯ, ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡ್ಕೊಂಡಿರ್ತಾರೆ. ಕೌನ್ಸಿಲಿಂಗ್ ವೃತ್ತಿಗಳು, ಆಯುರ್ವೇದ ತಜ್ಞರು, ನಾಟಿ ಔಷಧಿ ಕೊಡುವವರು ಬರ್ತಾರೆ. ಈ ನಕ್ಷತ್ರಗಳಿಗೆ ಬರ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದಂಥ ಸ್ತ್ರೀಯರಿಗೆ ಪುರುಷರ ಸ್ವಲ್ಪ ಗುಣಗಳು ಜೊತೆಗೆ ಬೆರೆತರೂ ಕೂಡ ಇವರಿಗೆ ಅಗಲವಾದ ಹಣೆ ಇರ್ತದೆ, ಸುಂದರವಾದ ಹಲ್ಲುಗಳು. ಆದರೆ ತಲೆ ಕೂದಲು ದಟ್ಟವಾಗಿರೋದಿಲ್ಲ, ತೆಳುವಾಗಿರ್ತದೆ. ಉಳಿದಂತೆ ಒಳ್ಳೆಯ ಆಕರ್ಷಕ ರೂಪ ಇರ್ತದೆ. ಇವರು ಸ್ವಲ್ಪ ಹಿಂದೆ ಮುಂದೆ ಆಲೋಚಿಸದೆ ಮಾತಾಡಿ ಆವಾಗವಾಗ ಪೇಚಿಗೆ ಸಿಲುಕ್ತಾರೆ. ದಿಢೀರನ್ನೇ ಮುನ್ನುಗ್ಗೋ ಪ್ರವೃತ್ತಿ ಇರುತ್ತೆ. ವಾದ ಮಾಡೋ ಗುಣ ಇದ್ದರೂ ಕೂಡ ಸರಳ ಜೀವಿಗಳು, ಒಳ್ಳೆಯ ವಿದ್ಯಾವಂತರಿರ್ತಾರೆ. ಬ್ಯಾಂಕು, ಪ್ರೊಫೆಸರ್ಸು ಅಥವಾ ಶಿಕ್ಷಕಿ, ನರ್ಸಿಂಗ್ ಓದ್ಕೊಂಡಿರ್ತಾರೆ. ಚಂದ್ರ ಬುಧಗ್ರಹಗಳ ಸಂಪರ್ಕ ಏನಾದರೂ ರಾಶಿಗೆ ಬಂದರೆ ಕಲಾವಿದರು, ಪುಸ್ತಕ ಮಾರಾಟ ಹಾಗೂ ಪ್ರಕಾಶಕರಿರ್ತಾರೆ. ವಿದ್ಯೆ ಕಡಿಮೆ ಇರೋ ಸ್ತ್ರೀಯರಾದರೆ ಟೈಲರಿಂಗು, ವ್ಯವಸಾಯ, ಪಶು ಸಾಕಾಣಿಕೆ, ಒಳ್ಳೆಯ ಗೃಹಿಣಿಯಾಗಿ ಇರ್ತಾರೆ. ದಾಂಪತ್ಯ ಜೀವನ ಸುಖ ಸಂಪೂರ್ಣ ಇರುತ್ತೆ ಅಂತ ಹೇಳೋದು ಕಷ್ಟ. ಹೆಚ್ಚಿನ ಫಲಕ್ಕೆ ಅವರವರ ಕುಂಡಲಿಯನ್ನು ನಾವು ನೋಡ್ಕೋಬೇಕಾಗುತ್ತೆ. ಉಳಿದಂತೆ ಗರ್ಭಕೋಶ, ಋತುಚಕ್ರದಲ್ಲಿ ವ್ಯತ್ಯಾಸಗಳಿರ್ತವೆ. ಉದರ ಬೇನೆ ಮತ್ತು ಕಾಲು ನೋವು ಸಾಮಾನ್ಯವಾಗಿ ಇರುತ್ತದೆ.
ಒಂದನೇ ಪಾದ ಯಾವುದೇ ದೋಷ ಇಲ್ಲ, ಶುಭ, ಫುಲ್ ಕ್ಲೀನ್. ಒಂದನೇ ಪಾದಕ್ಕೆ ಗುರು ಅಧಿಪತ್ಯ ಬರೋದರಿಂದ ಧನಧಾನ್ಯ ಸಮೃದ್ಧಿ ಇರುತ್ತೆ. ಗುರು ಹಿರಿಯರಲ್ಲಿ ಗೌರವಾದಗಳಿರ್ತವೆ. ದೀನದಲಿತರ ಬಗ್ಗೆ ಅನುಕಂಪ ಗುಣ ಇರುತ್ತೆ. ಶಾಸ್ತ್ರ ವೇದ ಆಧ್ಯಾತ್ಮ ಚಿಂತಕರಾಗಿರ್ತಾರೆ. ಒಂದೇ ನಡೆ ಒಂದೇ ನುಡಿ ಇರುತ್ತೆ. ಉತ್ಸಾಹಿಗಳಾಗಿರ್ತಾರೆ. ಸದಾ ಚಟುವಟಿಕೆ, ತಿರುಗಾಟ ಜಾಸ್ತಿ. ಎರಡನೇ ಪಾದ ಎಲ್ಲಿಗೆ ಬಂದ್ಬಿಟ್ರಿ ಇವರು? ಎರಡನೇ ಪಾದದವರು ಮಕರ ರಾಶಿಗೆ ಬಂದರು. ಎರಡನೇ ಪಾದಕ್ಕೆ ಶನಿಯ ಪ್ರಾಬಲ್ಯ ಬರೋದರಿಂದ ಆಲಸ್ಯ, ಕೋಪ, ಒಂದು ರೀತಿ ಉದ್ವೇಗ ಮನಸ್ಥಿತಿ ಇರುತ್ತೆ. ವ್ಯಾಪಾರ ಮನೋಭಾವ ಇರುತ್ತೆ. ಆದರೆ ನೀತಿ ನಿಯಮ ಬಿಟ್ಟು ಹೋಗಲ್ಲ ಇವರು. ಹಾಗಂತ ಸಿಕ್ಕಾಪಟ್ಟೆ ದಾನ ಧರ್ಮನೂ ಇಲ್ಲ. ಅಳೆದು ತೂಗಿ ಕೊಡ್ತಾರೆ. ರಾಜಕೀಯ, ಸಾಂಸ್ಕೃತಿಕ, ಸಾಮಾಜಿಕ ಕಾರ್ಯ ಆಸಕ್ತಿ ಕಡಿಮೆ ಇರುತ್ತೆ. ಪಾದ 3 ಅದು ಕೂಡ ಶುಭ, ಯಾವುದೇ ದೋಷ ಇಲ್ಲ. ಮೂರನೇ ಪಾದಕ್ಕೂ ಶನಿಯ ಪ್ರಾಬಲ್ಯ ಸಹ ಇರುತ್ತೆ. ಹಾಗಾಗಿ ಆಲಸ್ಯ, ಮಂದತನಗಳಿರ್ತವೆ. ಅತಿ ಶ್ರಮದ ಕೆಲಸಗಳಾಗಲ್ಲ. ಬೇರೆಯವರಿಂದ ಕೆಲಸ ಮಾಡಿಸೋ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಕೀಲು ಮೂಳೆ ನೋವುಗಳು, ಏನಾದರೊಂದು ಆರೋಗ್ಯ ಸಮಸ್ಯೆಯಲ್ಲಿ ಇರ್ತಾರೆ. ತುಂಬ ದೊಡ್ಡದಲ್ಲ, ಸಣ್ಣ ಪುಟ್ಟದ್ದು. ಆದರೆ ಬುದ್ಧಿ ವಿಚಾರದಲ್ಲಿ ತುಂಬ ಚಾಣಾಕ್ಷರಿರ್ತಾರೆ. ಸ್ವಲ್ಪ ಆತರ ಸ್ವಭಾವ ಇರುತ್ತೆ. ಬೇಗ ವಿಚಲಿತರಾಗಿಬಿಡ್ತಾರೆ. ನಾಲ್ಕನೇ ಪಾದಕ್ಕೂ ಸಹ ಗುರು ಅಧಿಪತ್ಯವೇ ಬರೋದರಿಂದ ತುಂಬ ಸಾಧ್ವಿ. ಗುರು ಹಿರಿಯಲ್ಲಿ ಗೌರವ ಜಾಸ್ತಿ. ಜನರೊಂದಿಗೆ ಬೆರೆತು ಒಳ್ಳೆಯ ಹೆಸರನ್ನು ಗಳಿಸ್ತಾರೆ. ಶಾಸ್ತ್ರ ವೇದ ಪುರಾಣಗಳಲ್ಲಿ ಆಸಕ್ತಿ ಇರುತ್ತೆ. ಗ್ರಂಥಿಗೆ ಅಂಗಡಿ, ಪುಸ್ತಕ ಮಳಿಗೆ, ದಿನಸಿ ಪದಾರ್ಥಗಳ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾರೆ. ಪ್ರವಾಸ ಪ್ರಿಯರಾಗಿರ್ತಾರೆ, ಭಾಳ ಇಂಪಾರ್ಟೆಂಟು. ಪರೋಪಕಾರ ಗುಣ ಜಾಸ್ತಿ ಇರುತ್ತೆ. ನೋಡಿ ಎಷ್ಟು, ಒಂದು ಪಾದ ಇಲ್ಲಿ 3 ಪಾದ ಅಲ್ಲಿ ಅಂದರೆ ರಾಶಿನೇ ಬದಲು. ಉತ್ತರಾಷಾಢ ನಕ್ಷತ್ರದವರೇ ಇರ್ತಾರೆ. ಕ್ಯಾರೆಕ್ಟ್ರು ತುಂಬ ಚೇಂಜು. ಈ ನೋಡಿದವ್ರಿಗೆ ನಿಮಗೆ ವ್ಯತ್ಯಾಸ ಆದಾಗ ಜ್ಯೋತಿಷದ ಮೇಲೆ ಅಪನಂಬಿಕೆ ಬರುತ್ತಾನೆ. ಉತ್ತರಾಷಾಢ ನಕ್ಷತ್ರಕ್ಕೆ ಹಂಗೆ ಹೇಳಿದ್ರು. ಇಲ್ಲಿ ಏನಾಗ್ಬಿಡುತ್ತೆ ಒಂದೊಂದ್ಸರಿ ನಾವು ನೋಡ್ತಾ ಇರ್ತೀವಿ. ಈ ರಾಶಿ ಬಗ್ಗೆ ಜ್ಯೋತಿಷ್ಯ ಬರುತ್ತೆ ನಮಗೆ ಟಿ ವಿಯಲ್ಲಿ. ಯುಗಾದಿ ಜ್ಯೋತಿಷ್ಯ, ಇನ್ನೊಂದು ಜ್ಯೋತಿಷ್ಯ ಅಂತ. ಮಕರ ರಾಶಿಯವರಿಗೆ ಅಂತ ಹೇಳ್ತಾರೆ. ಆ ಮಕರ ರಾಶಿಯಲ್ಲಿರ್ತಕ್ಕಂಥ ಒಂದು ಪಾದ ಇಲ್ಲಿರುತ್ತೆ. ಕ್ಯಾರೆಕ್ಟ್ರು ಬದಲಾಗುತ್ತೆ. ಆಗ ಪಾಪ ಅವ್ರು ಕರೆಕ್ಟಾಗೇ ಹೇಳಿದರೂ ಕೂಡ ಟಿ ವಿಲಿ ಬರೋ ಜ್ಯೋತಿಷ್ಯ ಅಷ್ಟು ನಮಗೆ ಸೂಟ್ ಆಗಲ್ಲ. ಅಥವಾ ಪತ್ರಿಕೆಯಲ್ಲಿ ಬರೋದು ಅಲ್ಲೇನೋ ಹೇಳ್ತಾರೆ. ಈ ಪಾದಗಳ ವಿಂಗಡಣೆಯನ್ನು ಅವರು ಹೇಳ್ತಾ ಕೂತ್ಕೊಳ್ಳೋಕ್ಕೆ ಸಮಯ ಇಲ್ಲ. ಅವ್ರಿಗೆ ಅರ್ಧ ಗಂಟೆ ಅಷ್ಟೇ ಟೈಮ್ ಅಲ್ಲ. 12 ರಾಶಿ ಭವಿಷ್ಯ ಹೇಳೋಕ್ಕೆ 30 ನಿಮಿಷ ಟೈಮ್ ಇರುತ್ತೆ. ಆ್ಯಡು ಅದೆಲ್ಲ ತೆಗೆದು 26 ನಿಮಿಷ ಅಂತ ಇಟ್ಕೊಳ್ಳಿ. ಇದನ್ನೆಲ್ಲ ಹೇಗೆ ಹೇಳೋದು? ಒಂದು ಪಾದ ಇಲ್ಲಿ ಬರುತ್ತೆ, ಒಂದು ಪಾದ ಅಲ್ಲ ಹೋಗುತ್ತೆ. ಈ ಒಂದು ವ್ಯತ್ಯಾಸಗಳಿರುವವರಿಗೆ ಈ ಕಾರ್ಯಕ್ರಮ ಸಂಪೂರ್ಣ ಉಪಯೋಗಕಾರಿ ಅಂತ ನನ್ನ ಅಭಿಮತ. ಸರಿ. ಅದು ಒಟ್ಟಾರೆ ಈ ನಕ್ಷತ್ರದವರು ನ್ಯೂನತೆಗಳನ್ನು ಹೇಳ್ತಾರಲ್ಲಪ್ಪ, ಬರೀ ಹೊಗಳ್ತಾರೆ ಅನ್ಕೋಬೇಡಿ. ಯಾಕೆ ಅಂತಂದರೆ ಇಂತಹ ನಕ್ಷತ್ರದವರಲ್ಲೂ ಕೂಡ ಗ್ರಹಗಳ ಮನೆಗಳ ಪ್ರಕಾರ ಬೇರೆ ಬೇರೆ ಗುಣಗಳು ಸ್ವಲ್ಪ ಮಿಕ್ಸ್ ಆಗುತ್ತೆ. ಇಲ್ಲಿ ನಕ್ಷತ್ರದಲ್ಲಿ ಒಂದು ತಿಳ್ಕೊಳ್ಳಿ, ಮೇಜರ್ ಗುಣಗಳನ್ನು ಹೇಳಲಾಗುತ್ತೆ. ಇನ್ನು ಅದರ ಅಕ್ಕಪಕ್ಕದ ಗುಣಗಳು ಆ ಗ್ರಹಕ್ಕೆ, ದಶಾಭುಕ್ತಿಗೆ, ಅವರು ಹುಟ್ಟಿರ್ತಕ್ಕಂಥ ವಾರಕ್ಕೆ ತಕ್ಕಂತೆ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳು ಅಲ್ಲಿ ಇರುತ್ತವೆ. ಇವರಿಗೆ ಇನ್ನೊಂದು ಮಂತ್ರ, ಓಂ ಗ್ರಹರಾಜಾಯ ವಿದ್ಮಹೆ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಸೌರಿಹಿ ಪ್ರಚೋದಯಾತ್. ಇದು ಸೂರ್ಯ ಮಂತ್ರ. ಓಂ ಗ್ರಹರಾಜಾಯ ವಿದ್ಮಹೆ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಸೌರಿ ಪ್ರಚೋದಯಾತ್. ಪ್ರತಿ ಶನಿವಾರ ಇದನ್ನು 21 ಸಾರಿ ಹೇಳ್ಕೊಳ್ಳಿ. 1ನೇ ಪಾದದವರು ಕಡಲೆಕಾಳು ದಾನ ಮಾಡ್ಕೊಳ್ಳಿ. 2, 3, 4ನೇ ಪಾದದವರು ಎಳ್ಳು ದಾನ ಮಾಡ್ಕೊಳ್ಳಿ. ಅಷ್ಟೇ. ಉಳಿದಂತೆ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಗಾಬರಿ ಪಡೋತಕ್ಕಂಥ ಅವಶ್ಯಕತೆ ಇಲ್ಲ. ಉತ್ತರಾಷಾಢ ಕೂಡ ಒಳ್ಳೆಯ ನಕ್ಷತ್ರ. ಎಲ್ಲ ಉತ್ತರಾಷಾಢ ನಕ್ಷತ್ರದವರಿಗೆ ಶುಭವಾಗಲಿ. ಸಮಸ್ತ ಸನ್ಮಂಗಳಾನಿ ಭವಂತು.